ಎಲ್ಲರೂ ನಮಸ್ಕಾರ. ಈಗ ವಿಕ್ರಮಾದಿತ್ಯ ಮತ್ತೆ ಆ ಆಲದ ಮರಕ್ಕೆ ಹೋಗ್ತಾನೆ. ಆ ಮರದ ಮೇಲೆ ತಲೆ ಕೆಳಗಾಗಿ ನೇತಾಡ್ತಿರುವಂಥ ಶವವನ್ನು ಕತ್ತರಿಸಿ ಹೋಗಿತಾನೆ. ಅದು ಮತ್ತೆ ಮತ್ತೆ ಅವನ್ನ ಕಾಡಿಸ್ತಾ ಇರ್ತೈತಿ. ಆದರೂ ಕೊನೆಗೆ ಅವನು ಆ ಶವವನ್ನು ಹೊತ್ತುಕೊಂಡು ಆ ಸ್ಮಶಾನದ ಕಡೆಗೆ ಬರ್ತಾ ಇರ್ತಾನೆ. ಆ ಒಂದು ಸನ್ಯಾಸಿಗೆ ಮಾತು ಕೊಟ್ಟಿರ್ತಾನಲ್ಲ, ಬರ್ತಾ ಇರ್ತಾನೆ. ಆಗ ಆ ಶವದಲ್ಲಿ ಸೇರಿಕೊಂಡಂಥ ಬೇತಾಳ ಅದು ಹೇಳ್ತೈತಿ, ವಿಕ್ರಮಾದಿತ್ಯ ಮಹಾರಾಜ, ನಿನ್ನ ಬುದ್ಧಿ ಇಲ್ಲೇನು? ಅರಮನೆಗಳು ಸುಖವಾಗಿ ನೀನು ಕಾಲ ಕಳೀಬೇಕಾಗಿತ್ತು. ಈ ಸ್ಮಶಾನಗಳು ಬಂದಿದ್ದೆಲ್ಲ ಯಾಕೆ ನೀ ಕಾರ್ಯವನ್ನು ಮಾಡಾಕತ್ತೀವಿ? ನೀನು ಕೆಲಸ ಮಾಡುವಂಥ ಒಂದು ರೀತಿ ಏನೈತಲ್ಲ, ಇದು ಸರಿಯಲ್ಲ ಅಲ್ಲ. ಇದು ರಾಜ್ಯಭಾರವನ್ನು ಬಿಟ್ಟು ಇದಕ್ಕಾಗಿ ನೀವು ವ್ಯರ್ಥ ಸಮಯವನ್ನು ನೀನು ವ್ಯರ್ಥ ಮಾಡಾಕತ್ತಿ ಅಂತಂದು ಹೇಳ್ತೈತಿ. ಆದರೂ ಹೇಳ್ತೈತಿ, ಆಯಿತು, ನಾ ಇವತ್ತು ಇನ್ನೊಂದು ಕಥೆಯನ್ನು ಹೇಳ್ತೀನಿ ನಿನಗೆ. ಆ ಕತೆ ಕೇಳ್ಕೊಂತ ನಡಿ. ನೀನು ಇದಕ್ಕೆ ಭಾಳ ದೂರ ಐತಿ, ನೀವು ಹೋಗುವಂಥ ದಾರಿ ದೂರ ಐತಿ ಹೇಳ್ತೈತಿ. ಆದರೆ ನೀವು ಮಾತಾಡುವಂಗಿಲ್ಲ, ಕತೆ ಮುಗಿತಾನ ಅಂತಂದು ಹೇಳಿ ಕಂಡೀಷನನ್ನು ಹಾಕ್ತೈತಿ. ಆಮೇಲೆ ಆ ಕಥೆಯನ್ನು ಹೇಳ್ತೈತಿ. ಅಂಧಕ ನಗರದೊಳಗೆ ರಾಜ ಅವ ಒಳ್ಳೆಯ ಏನಂತಂದ್ರೆ ರಾಜ ಇರ್ತಾನೆ. ತನ್ನ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ಅವ ಏನಂತ ನೋಡ್ಕೊಳ್ತಾ ಇರ್ತಾನೆ. ಪ್ರಜೆಗಳ ಕುಂದುಕೊರತೆಯನ್ನು ಆತ ಖುದ್ದಾಗಿ ಆಲಿಸ್ತಾ ಇರ್ತಾನೆ. ಅವುಗಳಿಗೆ ಸಮಸ್ಯೆಯನ್ನು ಅವ ಪರಿಹರಿಸ್ತಾ ಇರ್ತಾನೆ. ತುಂಬ ಒಳ್ಳೆಯ ರಾಜನಾಗಿರ್ತಾನೆ. ತನ್ನ ಆಸ್ಥಾನದೊಳಗೆ ಭಯ ಇಲ್ಲದ, ಭೀತಿ ಇಲ್ಲದ ಯಾರು ಬೇಕಾದರೂ ಸಾಮಾನ್ಯ ಪ್ರಜೆಗಳು ಬಂದು ನ್ಯಾಯವನ್ನು ಕೇಳಬಹುದು, ತಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಳ್ಬಹುದು. ಹೀಗಾಗಿ ಈ ಒಂದು ಅವ ಏನಂತಂದ್ರೆ ಅಷ್ಟೊಂದು ಪ್ರಜೆಗಳ ಮೇಲೆ ಆತನ ಪ್ರೀತಿಯನ್ನು ಇಟ್ಟಿರ್ತಾನೆ. ಒಂದು ಸಲ ಏನಾಕೈತಿ ಅಂತಂದ್ರೆ, ಆ ರಾಜನ ಆಸ್ಥಾನದೊಳಗೆ ಒಬ್ಬ ವ್ಯಕ್ತಿ ಬರ್ತಾನೆ. ವಯಸ್ಸಾಗಿರ್ತೈತೆ ಅವನಿಗೆ. ಅವನು ತಮ್ಮನ್ನ ಇಬ್ಬರು ಕುರುಡ ಮಕ್ಕಳನ್ನು ಕರ್ಕೊಂಬಂದಿರ್ತಾನೆ. ಇಬ್ಬರು ಮಕ್ಕಳು ಕುರುಡರಿರ್ತಾರೆ, ಗಂಡು ಮಕ್ಕಳು. ಆವಾಗ ಅವ ಬಂದು ಏನಂತಂದ್ರೆ ಮಹಾರಾಜನಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಮಹಾರಾಜ, ನಾನು ಇಲ್ಲಿ ಒಬ್ಬ ವ್ಯಾಪಾರಿ. ನನ್ನ ಮಕ್ಕಳು ಇವರು ಕುರುಡ್ರದಾರ. ನನ್ನ ವ್ಯಾಪಾರ ಒಳ್ಳೆ ಚೆನ್ನಾಗಿ ನಡೀತಿತ್ತು. ಆದರೆ ದುರದೃಷ್ಟವಶಾತ್ ಏನಾಗೈತಿ ಅಂತಂದ್ರೆ ನಾನು ಭಾಳ ನಷ್ಟ ಉಂಟಾಗೈತಿ. ಅದಕ್ಕೆ ನನ್ನ ಇಬ್ಬರು ಮಕ್ಕಳನ್ನು ನಾನು ಇಲ್ಲೇ ನಿನ್ನ ಅರಮನೆಯೊಳಗೆ ನಿನ್ನ ಸೇವೆಗೆ ಬಿಡ್ತೀನಿ. ನನಗೆ 1,000 ರೂಪಾಯಿ ಚಿನ್ನದ ನಾಣ್ಯಗಳನ್ನು ನೀ ಕೊಟ್ಟಿ ಅಂತಂದ್ರೆ ಮತ್ತು ನಾ ಬೇರೆ ದೇಶಕ್ಕೆ ಹೋಗಿ ನನ್ನ ವ್ಯಾಪಾರವನ್ನು ನಾನು ಮುಗಿಸ್ಕೊಂಡು ಬರ್ತೀನಿ ಅಂತಂದು ಹೇಳ್ತಾನೆ. ಆವಾಗ ಮಹಾರಾಜ ಹೇಳ್ತಾನೆ, ನಿನ್ನ ಇಬ್ಬರು ಕುರುಡರ ಮಕ್ಕಳನ್ನು ನನ್ನ ಸೇವೆಗೆ ಬಿಡ್ತೀನಂತೆಯಲ್ಲ, ಅವ್ರೇನು ಮಾಡ್ತಾರ ಅಂತಂದು ಕೇಳ್ತಾರೆ. ಆವಾಗ ಆ ಮುದುಕ ಹೇಳ್ತಾನೆ, ಇಲ್ಲ ಮಹಾರಾಜ, ನನ್ನ ಇಬ್ಬರು ಮಕ್ಕಳು ಒಂದೊಂದು ವಿಷಯಗಳು ಪರಿಣಿತರದಾರ. ಅವರು ಈ ದೊಡ್ಡ ಮಗ ಏನಂದ್ರೆ ಈ ಕುದುರೆಗಳನ್ನು ಪರೀಕ್ಷೆ ಮಾಡೋದ್ರೊಳಗೆ ಅತ್ಯಂತ ಪರಿಣಿತಿಯನ್ನು ಹೊಂದ್ಯಾನ. ಈ ಎರಡನೇ ಮಗ ಮುತ್ತು ರತ್ನಗಳನ್ನು, ಆಭರಣಗಳನ್ನು ಏನಂತಂತಂದ್ರೆ ಪರೀಕ್ಷೆ ಮಾಡೋದ್ರೊಳಗೆ ಒಳ್ಳೆ ಪರಿಣಿತಿಯನ್ನು ಹೊಂದ್ಯಾನ ಅಂತ ಹೇಳ್ತಾರೆ. ಹೇಳಿ ಕೂಡಲೇ ಮಹಾರಾಜ ಅಂತಾನ, ಇಬ್ಬರು ಕುರುಡ್ರದಾರ, ಅದು ಹೆಂಗೆ ಅವರು ಪರೀಕ್ಷೆ ಮಾಡ್ತಾರ ಅಂತ ಕೇಳ್ತಾನೆ. ಇಲ್ಲ ಮಹಾರಾಜ, ಅವರು ಆ ವಸ್ತುಗಳನ್ನು ಸ್ಪರ್ಶ ಮಾಡ್ತಾರೆ, ಅವುಗಳ ವಾಸನೆಯನ್ನು ನೋಡ್ತಾರೆ. ಅದರಿಂದ ಅವರು ಆ ವಸ್ತು ಸರಿ ಚಲೋ ಐತೆ, ಗುಣಮಟ್ಟದ ಐತೆ ಇಲ್ಲ ಅಂತಂದು ಹೇಳಿ ಕಂಡುಹಿಡಿತಾರೆ. ಅವರು ನಿಮಗೇನಂತಂದ್ರೆ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾರೆ. ಇದನ್ನು ನೀವು ನಂಬ್ರಿ ಅಂತ ಹೇಳ್ತಾನೆ. ಆಯಿತು ಅಂತಾನೆ ಮಹಾರಾಜ. ಏನೋ ಹೇಳಾಕತ್ತಾನ, ನೀವು ಭಾಳ ತೊಂದರೆಯೊಳಗದಾನ, ವ್ಯಾಪಾರವನ್ನು ಮಾಡ್ಕೊಂಡು ಬರಲಿ ಅಂಥೇಳಿ ಅವನಿಗೆ 1,000 ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಆ ಮುದುಕ ಹೇಳ್ತಾನೆ, ನಾ 6 ತಿಂಗಳದೊಳಗೆ ಏನಂತಂದ್ರೆ ನಾನು ಬರ್ತೀನಿ, ನಿಮ್ಮ ನಾಣ್ಯಗಳನ್ನು ನಾನು ನಿಮ್ಗೆ ಕೊಟ್ಟು ನನ್ನ ಇಬ್ಬರು ಮಕ್ಕಳನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಹೊರಟು ಹೋಗ್ತಾನೆ. ಆಮೇಲೆ ಏನಾಗ್ತೈತಿ ಅಂದರೆ, ಒಂದು ಸಲ ಆ ರಾಜನ ಆಸ್ಥಾನಕ್ಕೆ ಒಬ್ಬ ಕುದುರೆ ವ್ಯಾಪಾರಿ ಬರ್ತಾನೆ. ಒಳ್ಳೆ ಜಾತಿಯ ಒಂದು ಕುದುರೆನ ತಂದಿರ್ತಾನೆ. ಇದು ಅರೇಬಿಯಾ ದೇಶದಿಂದ ನಾನು ತೊಗೊಂಡು ಬಂದಂಥ ಕುದುರೆ ಐತಿದು. ಅದಕ್ಕೆ ಈ ಮಹಾರಾಜರೇ ನಿಮಗೆ ಮಾರಾಕಂತೆ ತಂದೇನೆ ಅಂತಂದು ಹೇಳ್ತಾನೆ. ಆವಾಗ ಈ ಮಹಾರಾಜ ಏನು ಮಾಡ್ತಾನಂದ್ರೆ ಆ ಒಬ್ಬ ಕುರುಡನನ್ನು, ದೊಡ್ಡವನನ್ನು ಕರೆಯೋದು ಕಳಿಸ್ತಾನೆ. ಆಮೇಲೆ ಈ ಕುದುರೆಯನ್ನು ನೀನು ನೋಡಿ ಹೇಳು, ಇದು ಹೆಂಗೈತಿ, ಇದರ ಬೆಲೆನ ಎಷ್ಟಕ್ಕೆ ಕೊಡಬೇಕು ಅನ್ನೋದನ್ನು ನೀ ಪರೀಕ್ಷೆ ಮಾಡಿ ಹೇಳು ಅಂತ ಹೇಳ್ತಾನೆ.
ಅವಾಗ ಆ ಕುರುಡು ಹುಡುಗ ಏನು ಮಾಡ್ತಾನಂದ್ರೆ ಆ ಕುದುರೆ ಎಲ್ಲ ಮೈಯನ್ನು ಸವರ್ತಾನೆ. ಆಮೇಲೆ ಅದನ್ನು ಮೂಶಿ ವಾಸನೆ ನೋಡ್ಕೊಂತ ಹೋಗ್ತಾನೆ. ಈ ವ್ಯಾಪಾರಿ ಸಿಟ್ಟು ಬರ್ತೈತಿ. ಕುರುಡದ ನೀವೆಂತ ಪರೀಕ್ಷೆ ಮಾಡ್ತಾನ ಅಂತ ಹೇಳ್ತಾನೆ. ಆವಾಗ ಆ ಹುಡುಗ ಹೇಳ್ತಾನೆ, ಕುರುಡ ಹುಡುಗ ಹೇಳ್ತಾನೆ, ಮಹಾರಾಜರೇ, ಈ ಒಂದು ಕುದುರೆಯನ್ನು ನೀವು ತಗೊಳ್ಬೇಡ್ರಿ. ಇದೇನಂತಂದ್ರೆ ಇದ್ರ ಮೇಲೆ ಯಾರು ಹತ್ತಿಕೊಂಡಿರ್ತಾರ ಅವ್ರನ್ನ ಇದು ಬೀಳಿಸ್ಬಿಡ್ತೈತಿ. ಇದು ಒಳ್ಳೆ ಜಾತಿ ಕುದುರೆ ಅಲ್ಲ ಅಂತಂದು ಹೇಳ್ತಾನೆ. ಹೇಳಿದ ಕೂಡಲೇ ಅವಾಗೇನಾಗ್ತೈತಿ ಅಂದ್ರೆ ಮಹಾರಾಜ ಒಳ್ಳೆ ಕುದುರೆ ಸವಾರನನ್ನು ಅವ್ನು ಕರೆಸ್ತಾನೆ. ತನ್ನ ರಾಜ್ಯದಲ್ಲಿರುವಂಥ ಒಳ್ಳೆ ಸವಾರನನ್ನು ಕರೆಸಿ ಆ ಕುದುರೆ ಹತ್ತೋದಕ್ಕೆ ಹೇಳ್ತಾನೆ. ಕುದುರೆ ಹತ್ತಿದ ಕೂಡಲೇನ ಅದು ಏನು ಮಾಡ್ತೈತಿ ಅಂದ್ರೆ ಅವ್ನು ಭೀಷ್ ಒಗೆದ್ಬಿಡ್ತೈತಿ. ಅವಾಗ ಆ ಕುದುರೆ ವ್ಯಾಪಾರಿಗೆ ಆತಂಕ ಆಕೈತಿ. ಇಲ್ಲ, ನನಗೆ ಯಾವಾಗಲೂ ಇದು ಹಿಂಗೆ ಮಾಡಿಲ್ಲಲ್ಲ ಅಂತ ಹೇಳ್ತಾನೆ. ಅವಾಗ ಕುರುಡು ಹುಡುಗ ಹೇಳ್ತಾನೆ, ನಿಮ್ಮವನೊಳಗನ ಹುಟ್ಟೈತಿ. ನೀವೊಬ್ಬ ಗೌಳಿಗೆ ಅದಿದ್ದೀನಿ ನಾನು. ನಿಮ್ಮನೊಳಗನ ಹುಟ್ಟೈತಿ. ತಂದೆ ತಾಯಿಗಳು ಕೂಡ ನಿಮ್ಮಲ್ಲೇನೇ ಅದಾರ. ನೀವು ಮೊದಲಿಂದ ಇದ್ರ ಮೇಲೆ ಹತ್ಕೊಂಡು ಬಂದಿ. ಅದಕ್ಕೆ ನಿನಗಷ್ಟ ಅದು ಏನೂ ಮಾಡೋದಿಲ್ಲ. ಅದ್ರ ಉಳಿದವ್ರು ಯಾರೇ ಹತ್ತಿದ್ರು ಅವ್ರನ್ನ ಅದು ಒಗಿತೈತಿ ಅಂತಂದು ಕೂಡಲೇ ರಾಜ ಕೇಳ್ತಾನೆ, ಹೌದೇನು ನೀವೊಬ್ಬ ಗೌಳಿಗೇನು ಅಂತಂದು ಕೂಡಲೇ ಅವನು ಒಪ್ಕೊಳ್ತಾನೆ. ಒಪ್ಪಿಕೊಂಡು ಏನು ಮಾಡ್ತಾನಂದ್ರೆ ತನ್ನ ಕುದುರೆಯನ್ನು ತೊಗೊಂಡು ಹೋಗಿಬಿಡ್ತಾನೆ. ಇದಾದಮೇಲೆ ಕೆಲವು ದಿನಗಳ ನಂತರ ಒಬ್ಬ ರತ್ನ ವ್ಯಾಪಾರಿ ಬರ್ತಾನೆ. ಒಳ್ಳೆಯ ನವರತ್ನಗಳನ್ನು, ಪಚ್ಚೆಗಳನ್ನು ತಂದಿರ್ತಾನೆ, ಆಭರಣಗಳನ್ನು ತೊಗೊಂಡು ಬಂದಿರ್ತಾನೆ. ಅದರಲ್ಲಿ ಒಂದು ವಜ್ರದ ಆಭರಣ ರಾಜನಿಗೆ ಭಾಳ ಸೇರ್ತೈತಿ, ಭಾಳ ಸುಂದರವಾಗಿರ್ತೈತಿ. ಆವಾಗ ಎರಡನೇ ಕುರುಡು ಹುಡುಗನನ್ನು ಆತ ಕರೆ ಕಳಿಸ್ತಾನೆ. ಈ ಆಭರಣಗಳನ್ನು ನೋಡು, ಇವು ಹೆಂಗದವು ನೋಡಿದ್ರೆ ಗುಣಮಟ್ಟವನ್ನು ನೀನು ಪರೀಕ್ಷೆ ಮಾಡು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಆ ಹುಡುಗ ಕೈಯೊಳಗೆ ಆಭರಣಗಳನ್ನು ತೊಗೋತೈತಿ. ಅವನ್ನೆಲ್ಲ ಸ್ಪರ್ಶ ಮಾಡಿ ನೋಡ್ತೈತಿ. ನೋಡಿ ಆ ಮಹಾರಾಜನಿಗೆ ಹೇಳ್ತಾನೆ, ಮಹಾರಾಜ, ಇವು ಭಾಳ ಒಳ್ಳೆ ಅಮೂಲ್ಯವಾದಂಥವನ್ನ ಅದಾವ ರತ್ನಗಳು, ಭಾಳ ಒಳ್ಳೆಯದವು. ಆದರೆ ಇವುಗಳನ್ನು ಯಾರು ಧರಿಸ್ಕೊಂಡಾರಲ್ಲ ಅವ್ರು ಯಾರಿಗೂ ಚಲೋ ಆಗಿಲ್ಲ, ಅವರು ಮರಣ ಹೊಂದ್ಯಾರ ಅಂತೇಳಿ ಹೇಳ್ತಾನೆ. ಹೇಳಿಕೊಳ್ಳಿ ಮಹಾರಾಜನ ಕೇಳ್ತಾನೆ ಆ ವ್ಯಾಪಾರಿಗೆ, ಹೌದೇನು ಇದು ನಿಜ ಏನು ಅಂತಂದು ಕೂಡಲೇ ಅದು ಹೌದು ಅಂತಂದು ಹೇಳಿ ಏನು ಮಾಡ್ತಾನೆ ಅಂತಂದ್ರೆ ಸಣ್ಣ ಮುಖ ಮಾಡಿಕೊಂಡು ತನ್ನ ಆಭರಣಗಳನ್ನು ತೊಗೊಂಡು ಹೋಗಿಬಿಡ್ತಾನೆ. ಹಾಗೆ ರಾಜನಿಗೆ ಭಾಳ ಸಂತೋಷಕ್ಕೈತಿ, ಇವರಿಬ್ಬರು ಎಷ್ಟು ಒಳ್ಳೆಯ ಪರಿಣಿತರದಾರಲ್ಲ ಅಂಥೇಳಿ. ಆಮೇಲೆ ಕೆಲವು ದಿನಗಳಾದ ನಂತರ ಒಂದು 6 ತಿಂಗಳ ಮುಂಚೆನ ಅವರ ತಂದೆ ಬರ್ತಾನೆ. ತಂದೆ ಬಂದು ಮಹಾರಾಜನ ನಮಸ್ಕಾರ ಮಾಡಿ, ಮಹಾರಾಜ, ನನ್ನ ವ್ಯಾಪಾರದಲ್ಲಿ ನಾನು ಸಾಕಷ್ಟು ಲಾಭವನ್ನು ಗಳಿಸೀನಿ. ತಾವು ಕೊಟ್ಟಂಥ 1,000 ಚಿನ್ನದ ನಾಣ್ಯಗಳನ್ನು ನಿಮಗೆ ನಾನು ವಾಪಸ್ ಕೊಡ್ತೀನಿ ಮತ್ತು ನಾನು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತಾನೆ ಮಹಾರಾಜ. ಅವಾಗ ಅವ ಏನು ಮಾಡ್ತಾನೆ ಅಂತಂದ್ರೆ ಆ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಹೋಗುವಂಥ ಹೊತ್ತಿನೊಳಗೆ ರಾಜ ಏನು ಕೇಳ್ತಾನೆ ಅಂತಂದ್ರೆ, ಅಲ್ಲ, ನೀ ಯಾವ ವಿಷಯದೊಳಗೆ ನೀವು ಪರಿಣಿತದಿದ್ದೀ? ನಿನ್ನ ಮಕ್ಕಳು ಒಂದೊಂದು ವಿಷಯದೊಳಗೆ ಜಾಣರದಾರ, ಒಂದೊಂದು ವಿದ್ಯೆ ಅವರು ಅಲ್ದೈತಿ, ನಿನಗೆ ಯಾವ ವಿದ್ಯೆ ಐತಿ ಅಂಥ ವಿದ್ಯೆ ಅಂತ ಕೇಳಿ ಆವಾಗ ಆ ಮುದುಕ ಏನು ಹೇಳ್ತಾನೆ ಅಂತಂದ್ರೆ, ಅವರು ಯಾವ ವ್ಯಕ್ತಿ ಹೋದ ಜನ್ಮದೊಳಗೆ ಏನಾಗಿದ್ದ ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡ ಮಹಾರಾಜ ಕೇಳ್ತಾನೆ, ಹಂಗಂದ್ರೆ ನಾ ಏನಾಗಿದ್ದೆ ಹಿಂದೆ ಹೇಳು ಅಂತ ಹೇಳ್ತಾನೆ. ತುಂಬಿದ ಸಭೆ. ಹೇಳಿದ ಕೂಡ ಆಗ ಮುದುಕ ಏನು ಹೇಳ್ತಾನೆ ಅಂತಂದ್ರೆ, ನೀನು ಒಬ್ಬ ಕಳ್ಳನ ಮಗ ಆಗಿದ್ದಿ ಅಂತ ಹೇಳ್ತಾನೆ. ಹೇಳಿದ ಕೂಡ ಮಹಾರಾಜಗೆ ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಏನು ಮಾಡ್ತಾನೆ ಅಂತಂದ್ರೆ, ಆ ಮುದುಕ ಅವರ ಮಕ್ಕಳನ್ನು ಶೂಲಕ್ಕೆ ಏರಿಸ್ರಿ ಅಂತಂದು ಹೇಳಿ ಅದು ಆಜ್ಞೆಯನ್ನು ಮಾಡಿಬಿಡ್ತಾನೆ. ಆಜ್ಞೆಯನ್ನು ಮಾಡ್ತಾನೆ. ಈ ಕಥೆಯನ್ನು ಬೇತಾಳ ವಿಕ್ರಮಾದಿತ್ಯನಿಗೆ ಹೇಳ್ತೈತಿ. ಆ ಬೇತಾಳ ಕೇಳ್ತೈತೆ ನನ್ನ ಪ್ರಶ್ನೆಯನ್ನು. ವಿಕ್ರಮಾದಿತ್ಯ, ಮಹಾರಾಜ ಹೇಳು, ರಾಜನಿಗೆ ಮುದುಕನ ಇಬ್ಬರು ಮಕ್ಕಳು, ಕುರುಡು ಮಕ್ಕಳು, ಅವರಿಬ್ಬರು ಎಷ್ಟೊಂದು ಅವರು ಏನಂತಂದ್ರೆ ಅವನಿಗೆ ಸೇವೆಯನ್ನು ಸಲ್ಲಿಸಿದ್ರು, ಅಪಾಯದಿಂದ ಅವನು ಪಾರು ಮಾಡಿದ್ರು. ಆಮೇಲೆ ಈ ಮುದುಕ ಕೂಡ ಅವನು ಏನೋ ಒಂದು ಉತ್ತರವನ್ನು ಹೇಳಿದ್ದ, ಆದ್ರೆ ಮಹಾರಾಜ ಅವನಿಗೆ ಶಿಕ್ಷೆ ಕೊಟ್ಟದ್ದು ಸರಿ ಏನು ಅಂತಂದು ಹೇಗೆ ಕೇಳಿದ ಕೂಡಲೇ ಆಮೇಲೆ ನಿಮ್ಮ ಪ್ರಕಾರ ಏನು ಅನಿಸ್ತೈತಿ ನೋಡ್ರಿ, ವಿಚಾರ ಮಾಡಿರಿ. ವಿಕ್ರಮಾದಿತ್ಯ ಹೇಳ್ತಾನೆ, ಆಮೇಲೆ ಬೇತಾಳ ಹೇಳ್ತೈತಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ನೀ ಸರಿಯಾದಂಥ ಉತ್ತರ ಕೊಡಲಿಲ್ಲ ಅಂತಂದ್ರೆ ನಿನ್ನ ತಲೆ ಒಡೆದು 1000 ಹೋಳಾಕೈತಿ ಅಂತಂದು ಹೇಳ್ತೈತಿ. ವಿಕ್ರಮಾದಿತ್ಯ ಹೇಳ್ತಾನೆ, ಹೌದು,
ಮಹಾರಾಜ ಯಾಕೆ ಅವನು ಶಿಕ್ಷೆಯನ್ನು ಕೊಟ್ಟ ಅಂತಂದ್ರೆ ಅವನು ನಿಜವಾಗಿನೂ ಒಬ್ಬ ಕಳ್ಳನ ಮಗ ಆಗಿದ್ದ. ಆದ್ರೆ ಆ ಮಹಾರಾಜನ ಒಂದು ಪದವಿಗೆ ಒಂದು ಘನತೆ ಗೌರವ ಅನ್ನುವಂಥದ್ದು ಇರ್ತೈತಿ. ಉಳಿದವ್ರೆಲ್ಲರೂ ಏನಂತಂದ್ರೆ ಅವ ಅಪಹಾಸ್ಯಕ್ಕೊಳಗಾಗ್ತಾನೆ ಮಹಾರಾಜ. ಎಲ್ಲರೂ ಅವನನ್ನು ಲಘುವಾಗಿ ಕಾಣ್ತಾರೆ. ಕಳ್ಳನ ಮಗ ಅಂತ ಹೇಳಿ ಉಪಹಾಸ್ಯ ಮಾಡ್ತಾರೆ. ಅದಕ್ಕಾಗಿ ಮಹಾರಾಜ ತನ್ನ ಘನತೆಯನ್ನು, ಗಾಂಭೀರ್ಯವನ್ನು, ತನ್ನ ಮರ್ಯಾದೆಯನ್ನು ಕಾಯ್ಕೊಳ್ಳೋದಿರ್ತೈತೆ ಯಾವಾಗಲೂ. ಅದಕ್ಕಾಗಿ ಆತ ಆ ಮುದುಕನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಮತ್ತು ಇದ್ರೊಳಗೆ ಆ ಮುದುಕನದು ತಪ್ಪೈತಿ. ಅವನು ಏನು ಹೇಳಾಕತ್ತೀನಿ, ಎಲ್ಲಿ ಹೇಳಾಕತ್ತೀನಿ ಅನ್ನುವಂಥ ಜ್ಞಾನ ಆತಗೆ ಇರಬೇಕಾಗಿತ್ತು ಅಂತ ಹೇಳ್ತಾನೆ. ತುಂಬಿದ ಸಭೆಯೊಳಗೆ ಮಹಾರಾಜಿಗೆ ಅವನು ಇಂಥ ಉತ್ತರವನ್ನು ಹೇಳಾಕತ್ತಾನ ಅಂದಮೇಲೆ ಅದು ಅವನದು ತಪ್ಪೈತಿ ಅಂತಂದು ಹೇಳಿ ವಿಕ್ರಮಾದಿತ್ಯ ಉತ್ತರವನ್ನು ಕೊಡ್ತಾನೆ. ಉತ್ತರವನ್ನು ಕೇಳಿದ ಕೂಡಲೇ ಆ ಬೇತಾಳ ಇದ್ದದ್ದು, ಹೌದು, ಅಗ್ದಿ ಸರಿಯಾದಂಥ ಸಂಯೋಚಿತವಾದಂಥ ಒಂದು ಉತ್ತರವನ್ನು ನೀನು ಹೇಳ್ದಿ ವಿಕ್ರಮಾದಿತ್ಯ. ಆದರೆ ಏನು ಮಾಡೋದು, ಮಾತಾಡಬೇಡ ಅಂದ್ರೆ ನೀನು ಮಾತಾಡ್ಬಿಟ್ಟು ನಾ ಮತ್ತೆ ಹೋಗ್ತೇನೆ ಅಂತಂದು ಹೇಳಿ ಅದೇನು ಮಾಡ್ತೈತಿ ಅಂತಂದ್ರೆ ಮತ್ತೆ ಆ ಮರದ ಮೇಲೆ ಹೋಗಿ ತಲೆ ಕೆಳಗಾಗಿ ನೇತಾಡಕ್ಕೆ ಶುರು ಮಾಡ್ತೈತಿ. ವಿಕ್ರಮಾದಿತ್ಯ ಇದ್ದವ ಬೇತಾಳ ನಿಲ್ಲು ಅನ್ಕೊಂತ ಅದ್ರ ಬೆನ್ನನ್ನು ಹತ್ತತಾನ. ಇಲ್ಲಿಗೆ ಈ ಕತೆ ಮುಗಿತೈತಿ. ಮುಂದಿನ ಕಥೆಯನ್ನು ಮತ್ತೆ ನಾಳೆ ಇದನ್ನ ಹೇಳ್ತೀನಿ.